ನೀವು ಮಾಡಿದ ಪಾಪಿಷ್ಟ ಕೆಲಸಗಳಿಗೆ ನಿಮ್ಮನ್ನ ಏನ್ ಮಾಡಬೇಕು? ನಿಮ್ಮನ್ನ ಸಾಯಿಸಿ ನಾನು ಜೈಲಿಗೆ ಹೋಗ್ತೀನಿ. ಅಯ್ಯೋ ಬೇಡ ರೀ. ಅಯ್ಯೋ ಬೇಡ ಮೀನಾಕ್ಷಿ, ನೀನ್ ಬಿಡೋ ಕೇಶವ. ಅಯ್ಯೋ ಬೇಡ ರೀ, ಏನಾಗಿದೆ ನಿಮ್ಗೆ? ಬಿಡಿ. ಅವ್ರನ್ನ ಸಾಯಿಸಿ ನಿಮ್ ಪಾಪದ ಕೂಡ ತುಂಬ್ಕೋಬೇಡಿ, ನಿಮಗ್ ಪುಣ್ಯ ಬರುತ್ತೆ. ಹೌದಪ್ಪ, ಅದೊಳ್ಳೆ ಬಿಸಾಕಿ ಅಪ್ಪ. ನಾನು ಯಾರ್ರಿ? ಜೈ ಸರ್ ಹತ್ರ ಕೆಲಸ ಮಾಡೋ ಆಫ್ಟರ್ ಆಲ್ ಒಬ್ಬ ಕೆಲಸದವನು. ಅವರಿಂದನೇ ನಮ್ಮ ಬದುಕು ಬಂಗಾರ ಆಯ್ತು ಅಂತ ನಮ್ಮ ಜೀವನ ಅವರ ಪಾದದ ಕೆಳಗಿಟ್ಟಿದ್ದೀನಿ. ಅವರಿಗೋಸ್ಕರ ನಮ್ಮ ಪ್ರಾಣ ಕೊಡಕ್ಕಾದ್ರೂ ನಾನು ಸಿದ್ಧ. ಹೊರ್ಗಿನವರು ನಾವೇ ಇಷ್ಟು ಮಾಡ್ತಿದ್ರೆ ಅವ್ರ ಸೋದರ ಮಾವ ನೀವು ಎಷ್ಟು ಮಾಡ್ಬೇಕು? ಆ ಮನೆ ಸದಸ್ಯರಾಗಿದ್ದೀರಾ, ಆ ಮನೆಗೆ ನೀವ್ ಏನೆಲ್ಲ ಮಾಡ್ಬೇಕು? ಗಂಗಾ ಮೇಡಮ್ ಅವ್ರು ಬದುಕೇ ಇದ್ದಾರೆ, ಜೈ ಸರ್ಗೆ ಗೊತ್ತಾಗಿದೆ ಅಂತ ನಮ್ಗೆ ಯಾಕೆ ಹೇಳಲಿಲ್ಲ ಅಂತ ನೀವು ಕೇಳ್ತಿದ್ದೀರಲ್ಲ. ಮತ್ತೆ ಗಂಗಾ ಮೇಡಮ್ ಅವ್ರ ಬಗ್ಗೆ ನಿಮಗೆ ಯಾವತ್ತೋ ಗೊತ್ತಾಗಿದ್ರು ಸಾರ್ಗೆ ಯಾಕೆ ಹೇಳಲಿಲ್ಲ? ಜೊತೆಗೆ ಹೇಳಿದ್ರೆ ನಾನು ಸತ್ತೋಗ್ತೀನಿ ಅಂತ ನನ್ನ ಹೆಂಡ್ತಿನ ಮಗನ ಬೆದರಿಸಿದ್ರಲ್ಲ, ಇದು ಮೋಸ ಅಲ್ವಾ? ಇದು ದ್ರೋಹ ಅಲ್ವಾ? ಯಾರಿಗೋಸ್ಕರ ಈ ನಿಜನ ಮುಚ್ಚಿಟ್ಟಿದ್ರಿ ನೀವು? ಯಾರಿಗೋಸ್ಕರ ಮುಚ್ಚಿಟ್ಟಿದ್ರಿ? ಗಂಗಾ ಮೇಡಮ್ ಅವರು ದೇವತೆ. ಅವ್ರಿಗೆ ನೀವು ದ್ರೋಹ ಮಾಡಿದ್ರಿ ಅಂತ ಗೊತ್ತಾದ್ರು ಅವರು ನಿಮ್ಮನ್ನ ಪ್ರೀತಿಸಿದ್ರು, ನಿಮ್ಮನ್ನ ಸ್ವಂತ ತಂದೆ ತಾಯಿ ತರ ನೋಡ್ಕೊಂಡ್ರು. ಅಂತ ವ್ಯಕ್ತಿಗ ನೀವು ಇಷ್ಟು ದಿನ ಮೋಸ ಮಾಡಿದ್ದು. ಹಳೇದನ್ನ ಮರ್ತೋಗಿರೋ ಆ ಮೂಕ ವ್ಯಕ್ತಿಗ ನೀವು ನೋವು ಕೊಟ್ಟಿದ್ದು. ಜೈ ಸರ್ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಅವರು ನಿಮಗೆ ಮಾಡಿದ ದ್ರೋಹ ಆದ್ರೂ ಏನು? ನಿಮ್ ಮಗಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂತನಾ? ಸಾರ್ ನಾ ಮದುವೆ ಮಾಡ್ಕೊಂಡ್ರೆ ಶಾಪದಿಂದ ನಿಮ್ ಮಗಳು ಸತ್ತೋಗ್ತಾಳೆ ಅಂತ ಅಜ್ಜಿ ಅವ್ರು ತಡೆದ್ರು. ಮರಿ ಮೊಮ್ಮಗಳಿಗೋಸ್ಕರ ಯೋಚನೆ ಮಾಡಿದ್ದೇನಾ ಅವ್ರು ಮಾಡಿದ ತಪ್ಪು? ನೀವು ಮನೆ ಅಳಿನಾಗಿ ಇರ್ತಿದ್ರು ಕಲ್ಪನಾ ಮೇಡಮ್ ಯಾವತ್ತಾದ್ರೂ ಏನಾದ್ರು ಅಂದಿದಾರ? ನೀವೇನೋ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಮಾತಿಗೆ ಮಾತು ಏನೋ ಉತ್ತರ ಕೊಟ್ಟಿರ್ತಾರೆ ಅಷ್ಟೇ. ನಿಮಗೆ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ ಅಲ್ವಾ? ಅಮ್ಮನ ಹಾಗೆ ನಿಮ್ಮನ್ನ ನೋಡ್ಕೊಂಡಿದ್ದಾರೆ ಅಲ್ವಾ? ಗಂಗಾ ಮೇಡಮ್ ಅವರಿಗೆ ನೀವು ಮಾಡಿದ ದ್ರೋಹಕ್ಕೆ ರೂಪಾ ಮೇಡಮ್ ಅವ್ರ ಮನಸ್ಸು ಮಾಡಿದ್ರೆ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಸೋದು ಎಷ್ಟೊತ್ರಿ? ಚಿಟಿಕಿ ಹೊಡೆದ್ರಲ್ಲಿ ಹೊರಗಡೆ ಹಾಕಿಸ್ತಿದ್ರು. ಆ ಮನೆಯಿಂದನೇ ಅಲ್ಲ, ಈ ಲೋಕದಿಂದನೇ ಪರ್ಮನೆಂಟ್ ಆಗಿ ಕಳಿಸ್ಕೊಡ್ತಿದ್ರು. ಎಲ್ಲ ಗೊತ್ತಿದ್ರು ಇಷ್ಟು ಜನ ಯಾಕೆ ಮೌನವಾಗಿ ಕೂತಿದ್ದಾರೆ ಗೊತ್ತಾ ನಿಮಗೆ? ಗಂಗಾ ಮೇಡಮ್ಗೋಸ್ಕರ. ಜೈ ಸರ್ ಒಳ್ಳೆತನದಿಂದಲೇ ನೀವಿನ್ನೂ ಆ ಮನೇಲಿದ್ದೀರಾ. ಅವರಿಗೆ ನಿಜ ಗೊತ್ತಾಗಿದೆ ಅಂತ ನಿಮಗ್ ಗೊತ್ತಾದ್ರೆ ನೀವೆಲ್ಲಿ ಗಿಲ್ಟಿಯಾಗಿ ಫೀಲ್ ಆಗ್ತಿರೋ ಅಂತ ಮನೆಯಿಂದ ಹೊರಟೋಗ್ತಿರೇನೋ ಅಂತ ನಿಮ್ಮನ್ನ ಸಹಿಸ್ಕೋತಿದ್ದಾರೆ ಅವರು. ನಮ್ಮ ಹತ್ರ ಬಾಯ್ ಬಿಟ್ಟಾಗೆ ನೀವು ಅಜ್ಜಿ ಅವ್ರ ಹತ್ರನೋ ಕಲ್ಪನಾ ಮೇಡಮ್ ಹತ್ರನೋ ರೂಪಾ ಮೇಡಮ್ ಹತ್ರನೋ ಬಾಯ್ ಬಿಟ್ರಿ ಅನ್ಕೊಳ್ಳಿ, ಅವ್ರ ನೋಟನ ನಿಮ್ಗೆ ತಡ್ಕೊಳ್ಳೋದಿಲ್ಲ. ಆ ಮಾತನ್ನ ನೀವು ಕೇಳಕ್ಕಾಗಲ್ಲ. ಅಷ್ಟಕ್ಕೂ ನೀವು ಜೀವಂತವಾಗಿ ಇರೋದೇ ಇಲ್ಲ. ಜೈ ಸರ್ ಸ್ಥಾನದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಸಾಯಿಸ್ಬಿಡ್ತಿದ್ದೆ. ಇಲ್ಲಿವರೆಗೂ ಎಷ್ಟೋ ತಪ್ಪು ಪಾಪನ ಮಾಡಿದ್ದೀರಾ. ಇನ್ನಾದ್ರೂ ಒಳ್ಳೆಯವರಾಗಿರಿ, ಇಲ್ಲ ಅಂದ್ರೆ ನಿಮ್ ಕರ್ಮ. ಹೊರಟೋಗಿ. ಇನ್ನೊಂದು ಕ್ಷಣ ನನ್ನ ಮುಂದೆ ನಿಂತ್ಕೊಂಡ್ರೆ ನಾನು ನಿಮ್ಮನ್ನು ಇಲ್ಲೇ ಸಾಯಿಸ್ಬಿಡ್ತೀನಿ. ಹೊರಟೋಗಿ ಏನ್ರಿ ಕರೆಯೋ ನಿಮ್ಮಮ್ಮನ ಅಂತ ಅಂದ್ರಿ ಅಲ್ವಾ? ಇವಾಗೇನು ಕಪ್ಪೆಗಳ ತರ ಬಾಯಿ ಬಿಟ್ಕೊಂಡು ನಿಂತಿದ್ದೀರಾ? ಹೋಗಿ ಅಂಕಲ್, ಹೊಟ್ಟೋಗಿ ಆಂಟಿ.
ಮತ್ತೆ ನಮ್ಮ ಅಪ್ಪ ಇಲ್ಲಿಗೆ ಬಂದ್ರು ಅಂದ್ರೆ ಕಾರಲ್ಲಿ ಹೋಗೋ ಬದಲು ಡಿಕ್ಕಿಲಿ ಹೋಗ್ಬೇಕಾಗತ್ತೆ. ಜಯಂಕಲ್ ಬಂದ್ಮೇಲೆ ನಿಮ್ ಗ್ರಾಚಾರ ಹೇಗಿರತ್ತೋ ಹೋಗಿ ನೋಡ್ಕೊಳ್ಳಿ. ಹೋಗಿ. ನಾವು ಇವರಿಗೆ ಕ್ಲಾಸ್ ತಗೊಳ್ಳೋಣ ಅಂತ ಬಂದ್ರೆ ನಮ್ಗೆ ಲೆಕ್ಚರ್ ಕೊಟ್ರಲ್ಲ ಚಂದ್ರಿಕಾ. ಕೊಟ್ರು ಆದ್ರೆ ನಮ್ಗೆ ಗಂಗಾ ಬಗ್ಗೆ ಗೊತ್ತಿದೆ ಅಂತ ಇವರಿಗೆ ಗೊತ್ತಾಗೋಯ್ತು. ಅದಕ್ಕೆ ನಾವು ರಿಲ್ಯಾಕ್ಸ್ ಆಗ್ಬೋದಲ್ವಾ? ಏನ್ ರಿಲ್ಯಾಕ್ಸ್ ಆಗೋದು? ಗಂಗಾ ವಿಷಯ ನಮ್ಮ ವಿಷಯ ಇನ್ನೂ ನಿತ್ಯಾಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಅವಳಿಗೆ ಗೊತ್ತಾದ್ರೆ ಗಂಗಾ ಗತಿ ನಮ್ಮ ಗತಿ ಅದೋ ಗತಿನೇ. ಅಯ್ಯಯ್ಯೋ. ಶಿಟ್. ಆ ಇಬ್ರು ಇಡಿಟ್ಸ್ ಏನ್ ಮಾಡ್ತಿದ್ದಾರೆ? ಅವ್ರ ಮೊಬೈಲ್ಸ್ ಕೂಡ ವರ್ಕ್ ಮಾಡ್ತಿಲ್ಲ. ಸುಮ್ಮನೆ ಬಿಡಲ್ಲ. ಬಾ ನಿತ್ಯ, ಯಾಕೆ ಸುಸ್ತಾಗಿದೆಯಲ್ಲ? ಕಾಫಿ ಏನಾದರೂ ಕೊಡ್ಲಾ? ಬೇಡ ಮೋ, ಸ್ವಲ್ಪ ಹೊತ್ತು ಹಾಗೆ ಕೂತ್ಕೋ. ನನ್ನ ಹತ್ರ ಏನಾದರೂ ಮಾತಾಡಬೇಕಾ? ಎಸ್ ಮಾಮ್, ಕೆಲವು ವಿಷಯಗಳನ್ನ ನಿನ್ನ ಹತ್ರ ಡಿಸ್ಕಸ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಯಾವ ವಿಷಯ ನಿತ್ಯ? ಹೇಳ್ತೀನಿ. ಹೌದು, ನೀನೇನು ಇಷ್ಟು ನರ್ವಸ್ ಆಗಿದ್ಯಾ? ಅದು ನಿತ್ಯ, ಜೇ ಮಿಸ್ ಆಗಿದ್ದಾನೆ ಅಂತನಾ? ಹೌದು. ಜೇಗಿಂತ ಮುಂಚೆ ನಿನಗೆ ತುಂಬ ಇಷ್ಟವಾದ ಅಭಿ ಕೂಡ ಮಿಸ್ ಆಗಿದ್ದಾನಲ್ವಾ? ಹೌದು ನಿತ್ಯ, ಅವರಿಬ್ಬರ ಬಗ್ಗೆನೇ ನಂಗೆ ಟೆನ್ಷನ್ ಆಗಿದೆ. ವಾಟ್ ಅಬೌಟ್ ಮಿಸಸ್ ಜಾನಕಿ ದೇವಿ? ಜಾನಕಿನ? ಅಭಿ ದಿವ್ಯ ಮದರ್. ನಿನಗೆ ಗೊತ್ತಲ್ವಾ? ಗೊತ್ತಿದೆ. ನೀನು ಅವಳನ್ನ ನೋಡಿದ್ಯಾ ಅಲ್ವಾ? ನೀನು ಕೂಡ ನೋಡಿದ್ಯಾ ಅಲ್ವಾ ನಿತ್ಯ, ದೇವಿಪುರದಲ್ಲಿ? ಎಸ್, ಐ ರಿಮೆಂಬರ್. ಅವಳು ನನಗೆ ನೆನಪಿದ್ದಾಳೆ. ಇವಾಗ ಅವಳ ಬಗ್ಗೆ ಯಾಕೆ ಕೇಳ್ತಾ ಇದೆಯಾ? ಮಗ ತಪ್ಪಿಸ್ಕೊಂಡಿದ್ದಾನಲ್ವಾ, ಫೀಲ್ ಆಗ್ತಾ ಇರ್ತಾಳೆ ಅಂತ ಮಾತಾಡ್ಸೋಣ ಅಂತ ಹೋಗಿದ್ದೆ. ನಾಳೆ ನಿನಗೆ ಯಾವ ವಿಷಯನೂ ಹೇಳಿಲ್ವಾ ಮಾಮ್? ನೀನು ಮನೆಗೆ ಬಂದಿದ್ದೆ ಅಂತ ಹೇಳ್ದ? ಟೆನ್ಷನ್ ಮಾಡ್ಕೊಂಡು ಹೇಳದ್ನಾ ಇಲ್ಲ ಕ್ಯಾಶುವಲ್ ಆಗಿ ಹೇಳದ್ನಾ? ಟೆನ್ಷನ್ ಯಾಕೆ ನಿತ್ಯ? ನಾನು ಮನೆಗೆ ಹೋಗೋ ಅಷ್ಟೊತ್ತಿಗೆ ಜಾನಕಿ ದೇವಿ ಅಲ್ಲಿ ಇರಲಿಲ್ಲ. ಡೋರ್ ಲಾಕ್ ಮಾಡಿತ್ತು. ಬೈ ದ ವೇ, ದಿವ್ಯ ಕೂಡ ಇರಲಿಲ್ಲ. ಹೌದು, ಆ ವಿಷಯನ ಕೂಡ ಹೇಳ್ದ. ಅವ್ರು ಎಲ್ಲಿಗೆ ಹೋಗಿದ್ದಾರೆ ಮಾಮ್? ನನಗೆ ಹೇಗೆ ಗೊತ್ತಿರತ್ತೆ ನಿತ್ಯ? ಗೊತ್ತೇನು ಅಂತ ಕೇಳಿದೆ. ಎಷ್ಟೇ ಆದರೂ ಅವ್ರು ನಿನಗೆ ತುಂಬ ಕ್ಲೋಸ್ ಅಲ್ವಾ? ಐ ಮೀನ್ ಆ ಕಿಡ್ಸ್. ನಿತ್ಯ ಏನು ಇಷ್ಟು ಡೌಟಲ್ಲಿ ಕೇಳ್ತಾ ಇದ್ದಾಳೆ? ಅವಳು ಜಾನಕಿ ಅಲ್ಲ, ಗಂಗಾ ಅಂತ ಗೊತ್ತಾಯ್ತಾ? ನೀನು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ಯಾ ಮಾಮ್? ಯಾವ ವಿಷಯ? ಏನೋ ಯೋಚನೆ ಮಾಡ್ತಿರೋ ಹಾಗಿದ್ಯಾ? ಜಾನಕಿ ಬಗ್ಗೆನಾ? ಹೌದು ನಿತ್ಯ, ಅವಳು ದಿವ್ಯಾ ಎಲ್ಲಿಗೆ ಹೋಗಿರ್ಬೋದು ಅಂತ. ಯು ಡೋಂಟ್ ವರಿ ಮಾಮ್, ಜೈನ ಹುಡುಕ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ? ಹಾಗೇನೆ
ಆ ಜಾನಕಿನ ದಿವ್ಯನ ನಾನೇ ಹುಡುಕ್ತೀನಿ. ನಿನಗೆ ಯಾಕೆ ನಿತ್ಯ ಆ ತೊಂದರೆ? ಅವಳು ಎಷ್ಟೇ ಆದ್ರೂ ನಿನ್ನ ಮಗಳು ಅಲ್ವಾ ಮಾಮ್? ನಿತ್ಯ, ಅದೇ ಐ ಮೀನ್ ಆ ಕಿಡ್ಸ್ನ ನೀನು ಲೈಕ್ ಮಾಡ್ತಿದ್ಯಾ? ಅಕ್ಕ ಬದುಕಿದ್ರೆ ಅದೇ ಏಜ್ ಕಿಡ್ಸ್ ಇರ್ತಿದ್ರು. ಸೊ ಆ ಕಿಡ್ಸ್ ಮದರ್ನ ನೀನು ಡಾಟರ್ ಥರ ನೋಡ್ತಿದ್ಯೇನೋ ಅಂತ. ಅಕ್ಕನ ಜಾಗ ಅವಳದೇ ನಿತ್ಯ, ಅದಕ್ಕೆ ರೀಪ್ಲೇಸ್ಮೆಂಟ್ ಇರಲ್ಲ. ನಾನು ಮಾಡ್ತೀನಿ ಅಲ್ವಾ? ವಾಟ್? ಅದೇ ಮಾಮ್, ಜೈನ ಮದುವೆ ಮಾಡಿಕೊಂಡು ಅಕ್ಕ ವೆಕೇಟ್ ಮಾಡಿರೋ ಪ್ಲೇಸ್ನ ನಾನು ರೀಪ್ಲೇಸ್ ಮಾಡ್ತೀನಿ ಅಂತಿದ್ದೀನಿ. ಓಕೆ ನಿತ್ಯ, ತುಂಬ ಸುಸ್ತಾಗಿದ್ಯಾ ಅನ್ಸುತ್ತೆ, ಹೋಗಿ ರೆಸ್ಟ್ ಮಾಡಿ. ಐ ಥಿಂಕ್ ನಿನಗೆ ರೆಸ್ಟ್ ಅಗತ್ಯ ಅನ್ಸತ್ತೆ. ಅಭಿ ಬಗ್ಗೆ, ಜೈ ಬಗ್ಗೆ, ಹೊಸದಾಗಿ ಜಾನಕಿ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಲ್ವಾ? ಸದ್ಯದಲ್ಲೇ ನಿನಗೊಂದು ಒಳ್ಳೆ ಕ್ಲೈಮ್ಯಾಕ್ಸ್, ಸಾರಿ, ರಿಲ್ಯಾಕ್ಸೇಷನ್ ಕೊಡ್ತೀನಿ ಮಾಮ್. ಡಮ್ಮಿ ಜಾನಕಿ ಸಿಕ್ಕಾಕೊಂಡ್ಲು ಮಾಮ್. ಒರಿಜಿನಲ್ ಜಾನಕಿ ಯಾರು ಅಂತ ಸದ್ಯದಲ್ಲೇ ಕಂಡುಹಿಡಿತೀನಿ. ನಿತ್ಯ ಹೀಗೆ ಮಾತಾಡ್ತಾ ಇದ್ದಾಳಲ್ಲ, ಗಂಗಾ ಬಗ್ಗೆ ಅವಳಿಗೆ ಗೊತ್ತಾಗೋಯ್ತಾ? ಗೊತ್ತಾದ್ರೆ ನಿತ್ಯ ಗಂಗನ ಬದುಕೋದಕ್ಕೆ ಬಿಡ್ತಾಳ? ಭಗವಂತ, ಕಥೆನ ಯಾವ ಕಡೆ ತಿರುಗಿಸ್ತೀಯಪ್ಪ? जल प्रवाह पावित स्थले कलेवलंब्य लंबितां भुजंग तुंग मालिकान्तमड्डमड्डमड्डमन्निनाद वड्डमर्वयं चकार चंड तांडवं तनोतु नः शिव शिव जटाकटाह संभ्रम भ्रम निलिम्ब निर्झरी विलोल वीचि वल्लरी विराजमान मूर्धनि धगत् 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 ज्वलल्ललाट पट्ट पावके. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಜಾತ್ರೆಯ ಏರ್ಪಾಡು ಹೇಗೆ ನಡೀತಾ ಇದೆ? ನಿಮ್ಮ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೀತದೆ ಸ್ವಾಮಿ. ನೀವು ಬಂದಿದ್ದಕ್ಕೆ ಜಾತ್ರೆಗೆ ಕಳೆ ಬಂತು. ನಾನು ಬಂದದ್ದು ಜಾತ್ರೆಗಲ್ಲ. ಅದೇನ್ ಸ್ವಾಮಿ? ಅಯ್ಯೋ, ಏನ್ ಸ್ವಾಮಿ ಈ ವಿಚಿತ್ರ? ಆ ಮಹಾನುಭಾವಳ ಹತ್ರ ದೇವಸ್ಥಾನದ ಕೆಲಸ ಮಾಡಿಸ್ತಿದ್ದೀರಾ? ಎಂತ ದುರಂತ! ತಕ್ಷಣ ತಡಿಬೇಕು. ಚಲವಯ್ಯ, ಅವಳನ್ನ ತಡಿಬೇಡ. ಆ ಕೆಲಸನ ಅವಳು ಮಾಡಬೇಕು ಅಂತ ಬರ್ದಿದೆ, ಹಾಗೆ ನಡೀಲಿ ಬಿಡು. ಈ ದೇವಸ್ಥಾನ ಕಟ್ಟಿರೋ ಸೂರ್ಯದೇವರ ವಂಶದ ಸೊಸೆ ಸ್ವಾಮಿ ಅವಳು. ತಲೆಮಾರುಗಳ ತನಕ ಆಸ್ತಿ ಇರುವಂತ ಕೋಟ್ಯಾಧಿಪತಿಗಳ ಮನೆ ಮಗಳ ಥರ ಇರೋ ಸೊಸೆ ಸ್ವಾಮಿ ಅವಳು. ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ ಚಲವಯ್ಯ? ಕ್ಷಮಿಸಿ ಸ್ವಾಮಿ, ನನ್ನ ಅವರ ವೈಭವನ
ಕಂಡಾರೆ ನೋಡಿರುವಂಥವನು ಗೊತ್ತಾಗದೆ ಮಾತಾಡ್ಬಿಟ್ಟೆ. ತಪ್ಪಿಲ್ಲ. ಕರ್ಮಕ್ಕೆ ತಲೆ ಬಾಗೋದು ಕೂಡ ತಪ್ಪಲ್ಲ. ಆ ಕಾಲದ ಸೀತೆಯ ಹಾಗೆ ಈ ಕಾಲದಲ್ಲಿ ಸಾಧ್ವಿಮಣಿ ವನವಾಸದಲ್ಲಿ ಇದ್ದಾಳೆ. ಅವಳು ನಿಜ ನಿವಾಸಕ್ಕೆ ಹೋಗೋವರೆಗೂ ಅವಳಿಗೆ ಆ ಈಶ್ವರನ ಪರೀಕ್ಷೆ ತಪ್ಪಲ್ಲ. ಅಮ್ಮ, ಯಾರೋ ದೊಡ್ಡ ಸ್ವಾಮಿ ಬಂದಿರೋ ಹಾಗಿದೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ ತಾಯಿ. ನಿಮ್ಮನ್ನ ಎಲ್ಲೋ ಯಾವತ್ತೂ ನೋಡಿದ್ದೀನಿ ಸ್ವಾಮಿ. ಆದ್ರೆ ನೆನಪಿಗೆ ಬರ್ತಿಲ್ಲ. ಎಲ್ಲ ನೆನಪಿಗೆ ಬರುವಂತ ಸಮಯ ಬಂದಿದೆಯಮ್ಮ. ನಮ್ಮಮ್ಮ ನಿಮಗೆ ಗೊತ್ತಾ ಸ್ವಾಮಿ? ಗೊತ್ತು ಅಂದ್ರೆ ಗೊತ್ತು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಅರ್ಥ ಆಗ್ಲಿಲ್ಲ ಸ್ವಾಮಿ. ಸದ್ಯದಲ್ಲೇ ಎಲ್ಲ ಅರ್ಥ ಆಗತ್ತೆ ತಾಯಿ. ಅಮ್ಮನ್ನ ನಂಬ್ಕೊಂಡು ಬಂದಿದ್ಯಲ್ವಾ, ಆ ನಂಬಿಕೆ ಸುಳ್ಳಾಗೋಲ್ಲ. ಆ ಕೆಲಸ ಎಲ್ಲ ಮಾಡ್ತಿದೀಯ, ಕಷ್ಟ ಆಗಲ್ವಾ ತಾಯಿ? ಇಷ್ಟಪಟ್ಟು ಮಾಡ್ಬೇಕಾದ್ರೆ ಕಷ್ಟ ಯಾಕಿರುತ್ತೆ ಸ್ವಾಮಿ? ಸಂತೋಷ ಆಗ್ತಿದೆ, ಮನಸ್ಸಿಗೆ ಪ್ರಶಾಂತವಾಗಿದೆ, ಏನೋ ಒಳ್ಳೇದಾಗುತ್ತೆ ಅಂತ ಅನಿಸ್ತಿದೆ. ತಪ್ಪದೇ ನಡೆಯತ್ತಮ್ಮ. ಹೋಗಿ ನಿನ್ನ ಕರ್ತವ್ಯನ ನಿರ್ವಹಿಸು. ನೀವು ಬಂದಿದ್ದು ಜಾತ್ರೆಗೆ ಅಲ್ಲ ಅಂತ ಹೇಳಿದ್ರಿ ಅಲ್ವಾ? ಇವತ್ತು ರಾತ್ರಿ ಏನ್ ನಡೆಯುತ್ತೆ ಸ್ವಾಮಿ? ಅವಳ ಜೀವನ ಎಂತ ತಿರುವು ಪಡೆಯುತ್ತೆ ಸ್ವಾಮಿ? ಈ ರಾತ್ರಿ ನಡೆಯೋದು ಅಮ್ಮನವರ ಜಾತ್ರೆ ಅಲ್ಲ ಚಲವಯ್ಯ, ಸೂರ್ಯದೇವರ ಮನೆಯವರ ಜಾತ್ರೆ. ಎಲ್ರಿಗೂ ಕಾಣಿಸೋದು ಅಮ್ಮನವರ ವಿಗ್ರಹ ಮಾತ್ರನೇ, ಕಾಣಿಸ್ದೇ ಇರೋದು ಆ ಹುಡುಗಿ ಜೀವನ. ಈ ಜಾತ್ರೆ ಆ ಹುಡುಗಿ ಹಣೆ ಬರಹನೇ ಬದಲಾಯಿಸುತ್ತೆ. ಅದಕ್ಕೆ ನಾನು ಬಂದಿದ್ದೀನಿ. ಅಂದ್ರೆ ಅವಳಿಗೆ ಒಳ್ಳೇದಾಗುತ್ತಾ ಇಲ್ಲ ಕೆಟ್ಟದೇನಾದ್ರು ನಡೆಯುತ್ತಾ ಸ್ವಾಮಿ? ಮನುಷ್ಯರ ಜೀವನ ಒಳ್ಳೇದು ಕೆಟ್ಟದರ ತಕ್ಕಡಿ ಚೆಲುವಯ್ಯ. ಏನ್ ನಡೆಯುತ್ತೋ ರಾತ್ರಿ ನಡೆಯೋ ಜಾತ್ರೆವರೆಗೂ ಕಾದು ನೋಡು. ಅಮ್ಮ ಅನುಗ್ರಹಿಸ್ತಾಳೋ ಇಲ್ಲ ಆಗ್ರಹಿಸ್ತಾಳೋ ಆಗ್ಲೇ ನೋಡು. ಏನ್ರಿ ನೀವು ಮಾಡ್ತಿರೋ ಕೆಲಸ? ನೀವು ಕಣ್ಸನೆ ಮಾಡಿದ್ರು ಸರಿ, ಕೈ ಎತ್ತಿ ಹೊಡೆದ್ರು ಬೈದ್ರು ಸರಿ, ನೀವು ಮಾಡಿದ್ದೇನು ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಮತ್ತೆ ಅವ್ರು ಮಾಡಿದ ಕೆಲಸ ಏನಾದ್ರೂ ಚೆನ್ನಾಗಿದೆಯಾ ಮೀನಾಕ್ಷಿ? ಅವ್ರು ಏನ್ ಮಾಡಿದ್ರು ಅವ್ರ ಜೈಸರ್ಗೆ ಸೋದ್ರತೆ ಸೋದ್ರ ಮಾವಾರಿ. ಅವ್ರ ಮೇಲೆ ಕಿರ್ಚಾಡೋದಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ? ಅವ್ರಿಗೆ ಏನಾದ್ರೂ ಅನ್ನೋ ಹಕ್ಕು ಅಧಿಕಾರ ನನಗಿದೆ. ಅವರು ನನ್ನ ಹೆಂಡತಿ ಮಗನ್ನ ಅಡ್ಡ ಇಟ್ಕೊಂಡು ನಮ್ ಸಾರಿಗೆ ದ್ರೋಹ ಮಾಡಿದ್ರು. ನಾನು ದೇವತೆ ಆಗಿ ಪೂಜಿಸೋ ಗಂಗಾ ಮೇಡಮ್ ಅವ್ರಿಗೆ ಅನ್ಯಾಯ ಮಾಡಿದ್ರು. ಅವ್ರಿಗೆ ಏನಂದ್ರೂ ತಪ್ಪಿಲ್ಲ. ಅವ್ರಿಗೆ ಬೈದಿ ತಪ್ಪಂತಿಲ್ಲ ರೀ. ಜೈಸರ್ಗೆ ಬೈಯೋಕ್ ಬರಲ್ವಾ? ನೀವ್ಯಾಕೆ ಅವ್ರಿಗೆ ಬಯಕ್ ಹೋದ್ರಿ? ಅವರು ದೇವರಾಗಿರೋದಕ್ಕೆ ಕ್ಷಮಿಸಿದ್ರು. ನಾನು ಮನುಷ್ಯ ಮೀನಾಕ್ಷಿ, ಮೌನವಾಗಿರೋದಿಲ್ಲ. ಇಷ್ಟೆಲ್ಲ ನಡೆದ ಮೇಲೂ ಕೂಡ ಅವರು ನಮ್ಮ ಮೇಲೆ ಆರೋಪ ಮಾಡ್ತಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅಗ್ನಿ ಪರ್ವತ ಬ್ಲಾಸ್ಟ್ ಆದಾಗೆ ಆವೇಶ ಹೆಚ್ಚಾಯ್ತು. ತಡ್ಕೊಳಕ್ಕಾಗದೆ ಕಿರ್ಚಾಡ್ದೆ. ನಿಮ್ಮ ಆವೇಶಕ್ಕೆ ನಮ್ಮ ಜೀವನದಲ್ಲಿ ಇನ್ನೂ ಎಂತ ದಂಡ ತರಬೇಕಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ರೀ. ನೀವು ಬೈದಿರೋ ಕೋಪದಲ್ಲಿ ಅವ್ರು ಏನಾದರೂ ಅನಾಹುತ ಮಾಡಿದ್ರೆ, ಗಂಗಾ ಮೇಡಮ್ ಅವ್ರಿಗೆ ಏನಾದ್ರು ಅಪಾಯ ಮಾಡಿದ್ರೆ, ಗಂಗಾ ಮೇಡಮ್ ಅವರು ಬದುಕೇ ಇದ್ದಾರೆ ಅಂತ ನಿತ್ಯ ಮೇಡಮ್ ಅವ್ರಿಗೆ ಹೇಳ್ಬಿಟ್ರೆ,